ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಆಧಾರ್ ಕಾರ್ಡ್ಗಳನ್ನ ಗುರುತಿಸಬೇಕಾಗಿ ಅಂದ್ರೆ ಐಡೆಂಟಿಫಿಕೇಶನ್ ಕನ್ಫರ್ಮೇಷನ್ಗಾಗಿ ಬಳಸೋದಕ್ಕಿಂತ ಜಾಸ್ತಿಯಾಗಿ ಏನೇ ದಾಖಲೆ ಅಂತ ಕೇಳಿದ್ರು ಕೂಡ ನಾವು ಆಧಾರ್ ಅಂತ ಹೇಳ್ತೀವಿ. ಅಷ್ಟರ ಮಟ್ಟಿಗೆ ಆಧಾರ್ ಅನ್ನೋದು ಜನಜನಿತವಾಗಿದೆ. ಗ್ಯಾರಂಟಿಗೂ ಆಧಾರ್ ಅಂತ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಆಧಾರ್ನ ಬಳಕೆ ವ್ಯಾಪಕವಾಗಿ ಆಗ್ತಾ ಇದ್ರೂ ಅದು ವಯಸ್ಸು ಅಥವಾ ಜನ್ಮ ದಿನಾಂಕದ ಪುರಾವೆಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸುವ ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕೊಟ್ಟಿತ್ತು. ಹೇಮಬಿಂದು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ವಯಸ್ಸನ್ನ ಪರಿಶೀಲಿಸಲು ಶಾಲೆ ಬಿಡುವ ಪ್ರಮಾಣ ಪತ್ರ ಹೆಚ್ಚು ವಿಶ್ವಾಸಾರ್ಹ ದಾಖಲೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಈ ತೀರ್ಪು ವಯಸ್ಸಿನ ಪರಿಶೀಲನೆಗಿಂತ ಗುರುತಿನ ಪುರಾವೆಯಾಗಿ ಆಧಾರ್ನ ಉದ್ದೇಶವನ್ನ ಬಲಪಡಿಸುತ್ತೆ ಅಂತಾನೆ ಹೇಳಿತ್ತು. ಅದೇ ರೀತಿಯಾಗಿ ಇದೀಗ ರಾಜ್ಯದಲ್ಲಿ ಬಾಲ್ಯ ವಿವಾಹಗಳನ್ನು ಪರಿಣಾಮಕಾರಿಯಾಗಿ ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸರ್ಕಾರಕ್ಕೆ ಒಂದು ಮಹತ್ವದ ಶಿಫಾರಸೊಂದನ್ನು ಮಾಡಿದೆ. ಅದರ ಪ್ರಕಾರ ವಿವಾಹ ನೋಂದಣಿ ಸಮಯದಲ್ಲಿ ವಯಸ್ಸಿನ ಸರಿಯಾದ ಪರಿಶೀಲನೆ ನಡೆಸಬೇಕು ಹಾಗೂ ಆಧಾರ್ ಕಾರ್ಡ್ ಒಂದನ್ನೇ ವಯಸ್ಸಿನ ಅಂತಿಮ ಪುರಾವೆಯಾಗಿ ಪರಿಗಣಿಸಬಾರದು ಅಂತ ಆಯೋಗ ಒತ್ತಾಯ ಮಾಡಿದೆ. ಬಾಲ್ಯ ವಿವಾಹ ನಿಷೇಧ ನಿಯಮಗಳು 2014 ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಕೋರಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಆಯುಕ್ತರಿಗೆ ಅಧಿಕೃತ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಶಾಲಾ ದಾಖಲೆ ಹಾಗೂ ಜನನ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಲಾಗಿದೆ. ಇನ್ನು ವಿವಾಹ ನೋಂದಣಿ ವೇಳೆ ಕೇವಲ ಆಧಾರ್ ಕಾರ್ಡ್ ಅನ್ನು ಮಾತ್ರ ಅನೇಕರು ವಯಸ್ಸಿನ ಆಧಾರಕ್ಕೆ ಅನುಗುಣವಾಗಿ ಅದನ್ನು ಕೊಡ್ತಾ ಇದ್ರು. ಆ ರೀತಿಯಾಗಿ ಆಧಾರನ್ನ ವಯಸ್ಸಿನ ಆಧಾರವಾಗಿ ಸ್ವೀಕರಿಸುವುದರಿಂದ ಹೆಚ್ಚಿನ ಕಡೆಗಳಲ್ಲಿ ಅಪ್ರಾಪ್ತಕರ ಮದುವೆಗಳು ಕಾನೂನುಬದ್ಧವಾಗಿಯೇ ರಿಜಿಸ್ಟರ್ ಆಗ್ತಾ ಇತ್ತು. ಅಂತಹ ಅಪಾಯ ಜಾಸ್ತಿಯಾಗಿತ್ತು ಅಂತ ಆಯೋಗ ಕಳವಳ ವ್ಯಕ್ತಪಡಿಸಿತ್ತು. ಅದರಿಂದ ಆಧಾರ್ ಜೊತೆಗೆ ಅದರ ಬದಲಾಗಿ ಜನನ ಪ್ರಮಾಣ ಪತ್ರ, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಅಂದ್ರೆ TC ಆಗಿರ್ಬೋದು, SSLC ಅಂಕಪಟ್ಟಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಅತ್ಯಂತ ತುರ್ತು ಅಥವಾ ಅಗತ್ಯ ಸಂದರ್ಭಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಪ್ರಮಾಣ ಪತ್ರಗಳನ್ನು ವಯಸ್ಸಿನ ದೃಢೀಕರಣಕ್ಕಾಗಿ ಮೂಲ ದಾಖಲೆಗಳಾಗಿ ಸ್ವೀಕರಿಸಬೇಕು ಅಂತ ಹೇಳಿ ನೋಂದಣಿ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ಕೊಡಬೇಕು ಅಂತ ಇಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಆಧಾರ್ ಕಾರ್ಡ್ ಮೂಲತಃ ವ್ಯಕ್ತಿಯ ಗುರುತಿನ ದಾಖಲೆಯಾಗಿದೆಯೇ ಹೊರತು ವಯಸ್ಸಿನ ಪರಿಪೂರ್ಣ ಅಥವಾ ಅಂತಿಮ ಪುರಾವೆಯಲ್ಲ. ಆಧಾರ್ನಲ್ಲಿ ನಮೂದಿಸಲಾದ ಜನನ ದಿನಾಂಕ ಸ್ವಯಂ ಘೋಷಣೆ ಅಥವಾ ಸಾಮಾನ್ಯ ದಾಖಲೆಗಳನ್ನು ಆಧರಿಸಿರಬಹುದು. ಹೀಗಾಗಿ ಮದುವೆ ನೋಂದಣಿ ಅಧಿಕಾರಿಗಳು ಕೇವಲ ಆಧಾರ್ ಕಾರ್ಡ್ ಒಂದನ್ನೇ ನೆಚ್ಚಿಕೊಂಡು ವಿವಾಹ ನೋಂದಣಿ ಮಾಡಬಾರದು ಅಂತ ಸ್ಪಷ್ಟಪಡಿಸಲಾಗಿದೆ. ಇದರ ಉದ್ದೇಶ ಬಾಲ್ಯ ವಿವಾಹವನ್ನು ತಡೆಯೋದು ಅನ್ನೋದು. ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಥವಾ ನಿಯಮಗಳನ್ನು ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು, ಜೊತೆಗೆ ನೋಂದಣಿ ಇಲಾಖೆಯ ಸಿಬ್ಬಂದಿಗೆ ಈ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಯೋಗ ಸರ್ಕಾರವನ್ನ ಆಗ್ರಹಿಸಿದೆ. ಇನ್ನು ಆಧಾರ್ ಕಾರ್ಡ್ ಕೇವಲ ನಿಮ್ಮ ಗುರುತು ಮತ್ತು ವಿಳಾಸದ ಪುರಾವೆಯಾಗಿದೆಯೇ ಹೊರತು ಅದು ಜನ್ಮ ದಿನಾಂಕದ ಕಾನೂನುಬದ್ಧ ಪುರಾವೆ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆನೇ ಹೇಳಿದೆ. ಜೊತೆಗೆ ಆಧಾರ್ ಕಾರ್ಡ್ನಲ್ಲಿರುವ ಜನ್ಮ ದಿನಾಂಕವನ್ನ ಸ್ವಯಂ ಘೋಷಣೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅಥವಾ ಕನಿಷ್ಠ ದಾಖಲೆಗಳ ಆಧಾರದ ಮೇಲೆ ನಮೂದಿಸಿರಬಹುದು. ಇದನ್ನು ಮಾತ್ರ ನಂಬಿ ಮದುವೆ ನೋಂದಣಿ ಮಾಡಿದ್ರೆ ಬಾಲ್ಯ ವಿವಾಹ ಜಾಸ್ತಿ ಆಗುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ಕೇವಲ ಆಧಾರ್ ನಂಬಿ ಮದುವೆ ನೋಂದಣಿ ಮಾಡದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ. ಮದುವೆ ನೋಂದಣಿಗೆ ಇನ್ನು ಮುಂದೆ ಯಾವ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಮದುವೆಯಾಗುವ ವಧುವರರು ತಮ್ಮ ವಯಸ್ಸನ್ನು ದೃಢೀಕರಿಸಲು ಬದಲಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ, SSLC ಅಂಕಪಟ್ಟಿ, ಶಾಲಾ ದಾಖಲಾತಿಗಳು, ಪಾಸ್ಪೋರ್ಟ್, ವೋಟರ್ ID. ಹಾಗೆಯೇ ಈ ಹಿಂದೆ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 24, 2024 ಮೋಟಾರ್ ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟ ಪ್ರಕರಣವೊಂದರಲ್ಲಿ ತೀರ್ಪನ್ನು ಕೊಡ್ತು. ಮೋಟಾರ್ ಸೈಕಲ್ ಅಪಘಾತದಲ್ಲಿ ದುರಂತವಾಗಿ ಸಾವನ್ನಪ್ಪಿದ ಸಿಕಾರಂ ಅವರ ನಿಖರವಾದ ವಯಸ್ಸನ್ನು ನಿರ್ಧಾರ ಮಾಡುವ ಅಗತ್ಯ ಆ ಪ್ರಕರಣದಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಪರಿಹಾರವು ಮೃತರ ವಯಸ್ಸು, ಆದಾಯ ಹಾಗೆಯೇ ಕುಟುಂಬ ಅವಲಂಬಿತರು ಸೇರಿದಂತೆ ಅನೇಕ ಅಂಶಗಳನ್ನು ಉಲ್ಲೇಖಿಸಿತ್ತು. ಹಾಗಾದ್ರೆ ಯಾವಾಗ ಈ ಆಧಾರನ್ನ ಬಳಸಬೇಕು ಅಂತ ನೋಡೋದಾದ್ರೆ, ಸರ್ಕಾರಿ ಸೌಲಭ್ಯಗಳಿಗಾಗಿ ವಿವಿಧ ಸಾಮಾಜಿಕ ಕಲ್ಯಾಣ ಯೋಜನೆಗಳು, ಸರ್ಕಾರಿ ಸಬ್ಸಿಡಿಗಳನ್ನು ಪಡೆಯೋದಕ್ಕೆ ಈ ಆಧಾರ್ ಅತ್ಯಗತ್ಯ. ಇನ್ನು ಈ ಪ್ರಯೋಜನಗಳನ್ನು ಸುಗಮವಾಗಿ ಪಡೆಯೋದಕ್ಕೆ ನಿಮ್ಮ ಆಧಾರ್ ವಿವರಗಳನ್ನು ನವೀಕರಿಸಲಾಗಿದ್ದು ಅದರ ಸಂಬಂಧಿತ ಸೇವೆಗಳಿಗೆ ಲಿಂಕ್ ಮಾಡಲಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಆಧಾರ್ ಅನ್ನ ಎಲ್ಲಾ ಕಡೆ ಸ್ವೀಕರಿಸುತ್ತಾರೆ. ಅನೇಕ ಸಂಸ್ಥೆಗಳು KYC ಪರಿಶೀಲನೆ ಉದ್ದೇಶಗಳಿಗಾಗಿ ಬಳಸ್ತವೆ. ಹಣಕಾಸಿನ ವಹಿವಾಟುಗಳಲ್ಲಿ ಇದು ಸಾಮಾನ್ಯ ಅವಶ್ಯಕತೆಯಾಗಿದೆ. ಯಾವಾಗ ಬಳಸಬಾರದು ಅಂತ ನೋಡೋದಾದ್ರೆ, ವಯಸ್ಸಿನ ಪರಿಶೀಲನೆಗಾಗಿ, ವಯಸ್ಸಿನ ಪುರಾವೆಗಾಗಿ ಈ ಆಧಾರನ್ನ ಬಳಸಬೇಡಿ. ಬದಲಾಗಿ ಶಾಲೆ ಬಿಡುವಂತಹ ಪ್ರಮಾಣ ಪತ್ರ, ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಕಾನೂನು ಮತ್ತು ಉದ್ಯೋಗದ ಅವಶ್ಯಕತೆಗಳಿಗಾಗಿ ಉದ್ಯೋಗ ಅರ್ಜಿ ಅಥವಾ ಕಾನೂನು ವಿಷಯಗಳಂತಹ ವಯಸ್ಸಿನ ಪರಿಶೀಲನೆ ಅಗತ್ಯ ಇರುವ ಸಂದರ್ಭಗಳಲ್ಲಿ ಆಧಾರನ್ನ ಬಳಸಬಾರದು. ವಯಸ್ಸನ್ನು ನಿರ್ದಿಷ್ಟವಾಗಿ ಪರಿಶೀಲಿಸುವ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಥವಾ ಸರ್ಕಾರ ಕೊಟ್ಟ ದಾಖಲೆಗಳನ್ನು ಇಲ್ಲಿ ಕೊಡಬಹುದು. ಸುಪ್ರೀಂ ಕೋರ್ಟ್ನ ತೀರ್ಪು ಆಧಾರ್ ಗುರುತಿನ ಪರಿಶೀಲನೆಯಾಗಿಯೇ ಹೊರತು ವಯಸ್ಸು ಅಥವಾ ಜನ್ಮ ದಿನಾಂಕವನ್ನು ಸ್ಥಾಪಿಸಲು ಅಲ್ಲ ಅನ್ನೋದನ್ನ ಇದರಲ್ಲಿ ಹೇಳಿದೆ. ಹಾಗಾಗಿ ಇನ್ನು ಮುಂದೆ
ಈ ಆಧಾರನ್ನ ಯಾರಾದರೂ ನಾವು ಇಲ್ಲ ನಮ್ಮದು ಡೇಟ್ ಆಫ್ ಬರ್ತ್ ಇದರಲ್ಲಿ ಸರಿಯಾಗಿದೆ ಅನ್ನೋದನ್ನು ಹೇಳಬೇಕು ಅನ್ನೋದಾದರೆ ಈ ಒಂದು ಆಧಾರ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆದಂತಹ ID ಕಾರ್ಡ್ ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಹೇಳಿದೆ. ಇನ್ನು ಮುಂದೆಯೂ ಕೂಡ ಮದುವೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರು ಕೂಡ ಆಧಾರ್ ಕಾರ್ಡೇ ಕಂಪ್ಲೀಟ್ ಆದಂತಹ ಒಂದು ಸರ್ಟಿಫಿಕೇಟ್ ಅಲ್ಲ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.